ಇವತ್ತು ಏನು ಡೈರಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಇತ್ತು. ಇವತ್ತು ಚುನಾವಣೆ ಅಧಿಕಾರಿಗಳು ಬಂದು 11:30ಗೆ ಅಪ್ಲಿಕೇಶನ್ ತಗೊಂಡು ಇವತ್ತು ಅಧ್ಯಕ್ಷರು ಬಸವರಾಜು, ಉಪಾಧ್ಯಕ್ಷರು ಪರ್ವತಕ್ಕ ಅವರು ಆಯ್ಕೆ ಮಾಡಿ ನಮ್ಮೂರು ಗ್ರಾಮಸ್ಥರು ಮುಖಂಡರುಗಳಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಬಸವರಾಜು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರು ಪರ್ವತಕ್ಕನಾಗಿ ಎಲ್ಲ ಸದಸ್ಯಗಳನ್ನು ಒಂದು ಒಗ್ಗೂಡಿಸ್ಕೊಂಡು ಡೈರಿನ ಇನ್ನೂ ಉನ್ನತ ಮಟ್ಟವಾಗಿ ತಗೊಂಡೋಗ್ಬೇಕು ಅಂತ ನಾವು ಆಸೆ ಪಡ್ತೀರಿ. ಹಿಂದೆ ಏನಾಗಿತ್ತು ಏನೋ ನಮಗೆ ಗೊತ್ತಿಲ್ಲ. ಡೈರಿ ಇನ್ನು ಮುಂದೆ ಆದ್ರೂ ಒಂದು ಒಳ್ಳೆಯ ಅಭಿವೃದ್ಧಿ ಆಗಲಿ, ಒಂದು ಉನ್ನತವಾಗಿ ತಗೊಂಡೋಗಿ ಬಸವರಾಜಕ್ಕೆ ಅದಕ್ಕೆ ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀರಿ. ಈಗ ನಮ್ಮ ಸದಸ್ಯಗಳಾಗಕ್ಕಾಗ್ಬೋದು, ಅಧ್ಯಕ್ಷರಾಗಕ್ಕಾಗ್ಬೋದು, ಬಚ್ಚೇಗೌಡರಾಗ್ಬೋದು, ಶರತ್ ಗೌಡ್ರಾಗ್ಬೋದು, ಮುಖ್ಯವಾಗಿ ಕೋಡಹಳ್ಳಿ ಸುರೇಶ್ ಅಣ್ಣವರು ಇವತ್ತು ಎಲ್ಲ ಒಂದು ಒಗ್ಗೂಟವಾಗಿ ಹೋಗ್ಬೇಕು ಮಾಡಬೇಕು ಅಂತ ಇವತ್ತು ನಮ್ಮ ಕೋಡಹಳ್ಳಿ ಸುರೇಶ್ ಅಣ್ಣವರು ಒಂದು ಮಾರ್ಗದರ್ಶನದಿಂದ ಎಲ್ಲರೂ ಒಮ್ಮತದಿಂದ ಅವ್ರು ಹೇಳಿದ ಮಾತಕ್ಕೆ ಒಂದು ಮಾತು ತಪ್ಪು ಚಾಚದಾನೆ ಅದೇ ರೀತಿಯಾಗಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಮಾಡ್ಕೊಂಬಂದಿದ್ರೆ ಅವ್ರಿಗೂ ನಾವು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಕಣ್ಣೂರಳ್ಳಿ ಗ್ರಾಮದ ಎಲ್ಲ ನನ್ನ ಬಂಧು ಮಿತ್ರರುಗಳು ಹಾಗೂ ನನ್ನ ಸಹೋದ್ಯೋಗಿಗಳು ನಮ್ಮ ಕಣ್ಣೂರಳ್ಳಿ ಗ್ರಾಮದ ಹಿರಿಯರು ಕಿರಿಯರು, ಮುನ್ಶ್ಯಾಮಣ್ಣವರು, ರಾಮಕೃಷ್ಣಪ್ಪನವರು, KV ಕೃಷ್ಣಪ್ಪನವರು, ಮುನಿಯಪ್ಪನವರು, ಇತರೆ ಹಿಂದೆ ಇರುವಂಥ ಸಹಪಾಠಿಗಳೆಲ್ಲ ಸಹಾಯ ಮಾಡಿ ಎಲ್ಲರಿಗೂ ಹೊಂದಾಣಿಕೆಯಾಗಿ ಹೋಗಬೇಕು ಕಣ್ಣೂರಳ್ಳಿ ಅಂತೇಳಿ ಎಲೆಕ್ಷನ್ ಇಲ್ದಿರೇ ಸಮ್ಮುಖವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮನ್ನು ಸಂಘಕ್ಕೆ ನಮ್ಮನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ನನ್ನ ಉತ್ಪೂರ್ವಕ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಣ್ಣೂರಳ್ಳಿ ಗ್ರಾಮದ ಎಲ್ಲ ಹಿರಿಯರಿಗೂ ಹಾಗೂ ಕಿರಿಯರಿಗೂ ನಮ್ಮ ಬಚ್ಚೇಗೌಡರಂಥ ಸುಮಾರು 25 ವರ್ಷಗಳ ಹಿಂದೆ ನಮ್ಮ ಈ ಥರ ಎಲೆಕ್ಷನ್ನು ಇದಾಗಿತ್ತು. ಆಮೇಲೆ ಇವತ್ತು ಇದೇ ಫಸ್ಟು ಬಾರಿಗೆ ಎಲೆಕ್ಷನ್ ಚೆನ್ನಾಗಿ ಅವಿರೋಧವಾಗಿ ಎಲ್ಲ ಆಯ್ಕೆ ಆಗಿದ್ದಾರೆ. ಅದೇ ರೀತಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಮಾಡಿದ್ವಿ. ಬಸವರಾಜು ಅಂತ ಅಧ್ಯಕ್ಷರು, ಪಾರ್ವತಮ್ಮ ಅಂತ ಉಪಾಧ್ಯಕ್ಷರು. ಇದೇ ನಮ್ಮ ಕಣ್ಣೂರಲ್ಲ ಕಿರಿಯರು ಇದೆಲ್ಲ ಸೇರಿ ಎಷ್ಟೇ ಮನಸ್ತಾಪಗಳಿದ್ರು ಕೂಡ ಇವತ್ತು ಊರಿನ ಒಳ್ಳೆ ಹೆಸರು ತರಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಒಳ್ಳೆ ಗೌರವ ಕೊಟ್ಟು ಎಲ್ಲ ಸ್ನೇಹಿತರು ಸ್ಪಂದಿಸಿದ್ದಾರೆ. ನಮ್ಮ ಶರತ್ ಬಚ್ಚೇಗೌಡರು ಹಾಗೂ ನಮ್ಮ ಸುರೇಶಪ್ಪನವರು ನಮ್ಮನ್ನೆಲ್ಲ ಕುಂಡ್ರಿಸಿ ನೀವೆಲ್ಲ ಒಂದಾರೆಗೆ ಹೋಗ್ಬೇಕು, ನೀವು ಈ ಥರ ನೀವು ಇದರಲ್ಲಿ ಇರಬಾರ್ದು ಅಂತೇಳಿ ಒಂದು ಗೂಡ್ಸವ್ರೆ. ಅದೇ ರೀತಿ ಮುಂದೆ ನಮ್ಮ ಅಧ್ಯಕ್ಷ ಅದನ್ನೆಲ್ಲ ಇದು ಮಾಡ್ಕೊಂಡು ಸರ್ಕೊಂಡು ಹೋಗ್ಲಿ ಅಂತ ಅವ್ರನ್ನ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.